ಎರಡು ವಿಷಯಗಳಲ್ಲಿ ನಾವು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಂತ ಎರಡು ವಿಷಯಗಳು ನಡೀತಾ ಇದೆ ದೇಶದಲ್ಲಿ. ಒಂದು ಮಾದಕ ವಸ್ತುಗಳು, ಇನ್ನೊಂದು ಸೈಬರ್ ಕ್ರೈಮ್ಸ್. ಎಲ್ಲರೂ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಬಟ್ ಅದು ಏನ್ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದೇ ರೀತಿ ಈ ಮಾದಕ ವಸ್ತು ಅನ್ನುವಂಥದ್ದು ಗೊತ್ತಿಲ್ಲದೆ ನಮ್ಮ ಯುವ ಜನಾಂಗವನ್ನ ಹಾಳು ಮಾಡ್ತಾ ಇದೆ. ಒಂದು ದೇಶ ಹಾಳು ಮಾಡ್ಬೇಕಂತಂದ್ರೆ ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ಅಲ್ಲಿರ್ತಕ್ಕಂಥ ಯುವಕರನ್ನ ಹಾಳು ಮಾಡಿದ್ರೆ ಸಾಕು, ದೇಶ ಹಾಳಾಗ್ತದೆ. ಅದಕ್ಕೆ ಕಾಣದ ಶಕ್ತಿಗಳು ತಮ್ಮ ಏನು ದುರುದ್ದೇಶಪೂರಿತ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇರ್ತವೆ. ಅದು ನಮಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು ಸಲ ಆ ದೇಶದ ಯುವಕರು ಹಾಳಾದ್ರು ಅಂತಂದ್ರೆ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆ ದೇಶ ಹಾಳಾಗ್ತದೆ. ದೇಶ ಆಮೇಲೆ ಮೊದಲು ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೋಬೇಕು. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ, ನಿಮ್ಮ ಒಂದು ಏನು ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡ್ಬೇಕು. ಇದು ನೀವು ಅನಿಸ್ಬೋದು, ನಮ್ಮಲ್ಲಿ ಏನ್ ಗಜೇಂದ್ರಗಢದಲ್ಲಿಲ್ಲ ಇಲಾಖೆ ಮಾಡತ್ತಾರ ಕಾರ್ಯಕ್ರಮ ಅಂತ. ಇದು ಇವತ್ತಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇನ್ನು ಮುಂದೆ ಬಾಳೆ ಬದುಕಬೇಕಾದವರು, ಮುಂದೆ ಬೆಳಿಬೇಕಾದವರು, ಮುಂದೆ ಬೇರೆ ಬೇರೆ ಕಾಲೇಜ್ಗಳಿಗೆ, ಬೇರೆ ಬೇರೆ ನಗರಗಳಿಗೆ ಹೋಗ್ಬೇಕಾದವರು, ಅಲ್ಲಿ ಕೂಡ ಈ ಸಮಸ್ಯೆಗಳು ಬರ್ಬೋದು. ಎಲ್ಲ ಕಡೆ ಈ ಕಾರ್ಯಕ್ರಮ ನಿಮಗೆ ಪ್ರತಿ ವರ್ಷ ಫಿಕ್ಸೆಡ್ ಶೆಡ್ಯೂಲ್ ಇರಲ್ಲ. ಬಂದು ನಮಗೆ ಪ್ರತಿ ವರ್ಷ ಅವೇರ್ನೆಸ್ ಮಾಡ್ತಾರೆ. ಸೊ ನಮಗೆ ಅವಾಗ ನಾವು ನೋಡೋಣ ಅಂತಲ್ಲ. ಸೊ ಗಜೇಂದ್ರಗಢ ಕಂಪ್ಲೀಟ್ಲಿ ಹೊರತಾಗಿದೆ ಅಂತಲ್ಲ, ಅಥವಾ ನಿಮ್ಮ ಮುಂದಿನ ಕರಿಯರ್ನಲ್ಲಿ ಈ ಇಶ್ಯೂ ಬರ್ಬೋದು ಅಂತ ಇವಾಗಲೇ ನಿಮ್ಮನ್ನ ಜಾಗೃತರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಅದಕ್ಕೆ ತಾವು ಇದನ್ನ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ನಿಮಗೆ ಈಗ ಅದು ನಗು ಬರ್ಬೋದು, ಇದು ಮಾಡ್ಬೋದು, ಬಟ್ ಯಾರಾದ್ರೂ ಇದಕ್ಕೆ ಅಡಿಕ್ಟ್ ಆಗಿ ಹಾಳಾದವರು ನೋಡಿ ಹೋಗಿ. ಕೆಲವು ಮೂವಿಗಳು ಕೂಡ ಬಂದಿದೆ ಇದ್ರ ಮೇಲೆ, ಸಂಜಯ್ ದತ್ ಮೂವಿ ಇರ್ಬೋದು, ಕೆಲವು ಮೂವಿಗಳನ್ನ ನೋಡಿ. ಕೆಲವು ಡ್ರಗ್ಸ್ ಹೀಗಿದೆ ಅಂತಂದ್ರೆ ಒಂದು ಸಲ ಅದನ್ನ ಸೇವನೆ ಮಾಡಿದ್ರೆ ಮತ್ತೆ ಅದರಿಂದ ನೀವು ಜೀವನ ಪೂರ್ತಿ ವಾಪಸ್ ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಸೊ ಆ ರೀತಿ ಕೆಲವು ಡೇಂಜರಸ್ ಡ್ರಗ್ಸ್ ಇದೆ. ಅದಕ್ಕೆ ನಿಮಗೆ ಅವೇರ್ನೆಸ್ ಇರಬೇಕು ಅಂತ. ಯಾಕಂದ್ರೆ ಎಷ್ಟೋ ಸಾರಿ ಗೊತ್ತಿಲ್ಲದೆ ಸಹವಾಸ ದೋಷದಿಂದ ಇದಕ್ಕೆ ಬಲಿಯಾಗುವಂತ ಸಾಧ್ಯತೆ ಇರ್ತದೆ. ಅವನ ಯಾವ ಗಾಂಜಾ ಹೊಡಿತಾ ಇದ್ದಾನೆ, ಭಾರಿ ಎಂಜಾಯ್ ಮಾಡ್ತಾ ಇದ್ದಾನೆ, ನಾವು ಮಾಡೋಣ ಅಂತೇಳಿ ಕೆಲವರು ಹೋಗಿ ಅದನ್ನ ಅಂತ ದುಶ್ಚಟಗಳಿಗೆ ಬಿಡುವಂತ ಸಾಧ್ಯತೆ ಇರ್ತದೆ. ದಯವಿಟ್ಟು ಇದ್ರ ಬಗ್ಗೆ ಅತ್ಯಂತ ಕಾಳಜಿ ವಹಿಸಬೇಕು. ಬಹಳ ಅವೇರ್ನೆಸ್ ಇಟ್ಕೋಬೇಕು ಇದ್ರ ಬಗ್ಗೆ. ಇವೆಲ್ಲ ಕ್ಷಣಿಕ ಸುಖ ಕೊಡುವಂಥವು. ಯಾರಿಗೆ ಟೆನ್ಷನ್ ಇಲ್ಲ, ಯಾರಿಗೆ ಓದುದಿಲ್ಲ, ಯಾರಿಗೆ ಕೆಲಸ ಮಾಡೋದಿಲ್ಲ, ಎಲ್ಲರಿಗಿದೆ. ನಮಗೆ ನೋಡ್ತಾ ಇದ್ವಿ, ಒಂದ್ ಕಡೆ ವಿಡಿಯೋ ಕಾನ್ಫರೆನ್ಸ್ ನಡೀತಾ ಇದೆ, ಇನ್ನೊಂದ್ ಕಡೆ ನಿಮ್ ಜೊತೆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ವಿ, ಮತ್ತೆ 10 ಕಾಲ್ಗಳು ಬರ್ತಾ ಇರ್ತದೆ. ಹಾಗಂತ ಹೇಳಿ ಅದಕ್ಕೆ ದುಶ್ಚಟಗಳ ಪರಿಹಾರ ಅಲ್ಲ. ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಲ್ಕೋಬೇಕು. ಹೇಗೆ ನಾವು ಅದನ್ನ ಮ್ಯಾನೇಜ್ ಮಾಡಬೇಕು ನಮ್ಮ ಕೆಲಸಗಳನ್ನ, ಸ್ಟಡೀಸ್ ಇರ್ಬೋದು, ಮತ್ತೊಂದು ಇರ್ಬೋದು. ಹೈಯರ್ ಸ್ಟಡೀಸ್ ಹೋದಂಗೆ ಈಗ ಬಹಳ ಕಡೆಗೆ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಮೆಡಿಕಲ್, ಇಂಜಿನಿಯರಿಂಗ್ ಅಲ್ಲಿ ಹೆಚ್ಚಿಗೆ ಡ್ರಗ್ಸ್ ಯೂಸ್ ಆಗ್ತಾ ಇರೋದು. ಆರ್ಟ್ಸ್, ಸೈನ್ಸ್ ಈ ತರದಕ್ಕಿಂತ. ಯಾಕಂದ್ರೆ ಆ ಪ್ರೆಷರ್ ಅನ್ನ ತಡ್ಕೊಳ್ಳಾದಂತ ಒಂದು ಪರಿಸ್ಥಿತಿಗೆ ಕೆಲವು ವಿದ್ಯಾರ್ಥಿಗಳು ಬಂದ್ಬಿಡ್ತಾರೆ. ಸೊ ಪ್ರೆಷರ್ ಅನ್ನ ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ಸ್ಟ್ರೆಸ್ ಅನ್ನ ನೀವು ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಮುಂದೆ ನೀವು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಟ್ ಈಸ್ ಆಲ್ ಮ್ಯಾನೇಜ್ಮೆಂಟ್. ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ದು ಕಡಿಮೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ದನ್ನ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಅದೊಂದು ಆರ್ಟ್. ಅದನ್ನ ನಾವು ಕಲ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಅತ್ಯಂತ ಈ ವಿಷಯವನ್ನ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಗಂಭೀರವಾಗಿ ತಿಳ್ಕೊಳ್ಬೇಕು. ಇನ್ನು ಕೆಲವರು ನಿಮಗೆ ಗೊತ್ತಿಲ್ಲದೇನೋ ಕೆಲವರು ನಿಮ್ಮ ಸ್ನೇಹಿತರು ಇದಕ್ಕೆ ಬಲಿಯಾಗಿರ್ತಾರೆ, ಅವ್ರಿಗೂ ಕೂಡ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಇಲ್ಲಿ 1000 ಜನ ಬಂದರೆ ಅಂದ್ರೆ ನೀವು 10,000 ಜನಕ್ಕೆ ಮೆಸೇಜ್ ಅನ್ನ ಸ್ಪ್ರೆಡ್ ಮಾಡಬೇಕು. ಯಾಕಂದ್ರೆ ಎಲ್ಲ 10,000 ಜನಕ್ಕೆ ನಾವು ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ಇದ್ರ ಉದ್ದೇಶ ಇಷ್ಟೇ, ಯುವ ಜನಾಂಗ ಹಾಳಾಗಬಾರ್ದು. ಒಂದು ಸಲ ನೀವು ಈ ಮಾದಕ ವಸ್ತುದು ವ್ಯಸನಕ್ಕೆ ದಾಸರಾಗ್ಬಿಟ್ರಿ ಅಂತಂದ್ರೆ ಮುಂದೆ ನಿಮ್ಮನ್ನು ಹೊರಗೆ ತರಲಿಕ್ಕೆ ಭಾರಿ ಕಷ್ಟ ಇದೆ. ಎಷ್ಟೋ ಜನ ತಂದೆ ತಾಯಿಗಳು ಬಂದು ನಮ್ಮ ಮುಂದೆ ಅಳ್ತಿರ್ತಾರೆ, ಸಾಹೇಬ್ ಏನಾದ್ರು ಮಾಡ್ರಿ, ಇವ್ರಿಗೆ ಏನಾದ್ರು ಹೆಲ್ಪ್ ಮಾಡಿ, ಡಿ ಅಡಿಕ್ಷನ್ ಸೆಂಟರ್ಗೆ ಹಾಕ್ರಿ, ಆ ತರ. ಸೊ ಇದನ್ನ ಚಲ್ಲಾಟವಾಗಿ ತೆಗೆದುಕೊಳ್ಳುವಂತ ವಿಷಯವಲ್ಲ, ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ವಿಷಯ ಇದೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಂಥ ಮಾದಕ ವಸ್ತುಗಳ ವಿಷಯದ ಬಗ್ಗೆ ನಿಮಗೆ ಏನಾದ್ರು ಗಮನಕ್ಕೆ ಬಂದ್ರೆ ತಕ್ಷಣ ಸಾಕಷ್ಟು ದೂರು ನೀಡುವಂತ ಒಂದು ವ್ಯವಸ್ಥೆ ಇದೆ. ನಿಮಗೆ ಆಮೇಲೆ ಒಂದು ಪ್ಯಾಂಪ್ಲೆಟ್ಸ್ ಕೂಡ ಎಲ್ಲರಿಗೂ ಕೊಡ್ತಾರೆ. ನಮ್ಮ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಪ್ರಿಂಟ್ ಮಾಡಿದಂತ ಪ್ಯಾಂಪ್ಲೆಟ್ಸ್ ಕೂಡ ಕೊಡ್ತಾರೆ. ಅದನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಮಾಹಿತಿ ನೀಡಿದ್ರೆ ಎಲ್ಲಾದ್ರೂ ಆ ತರ ನಡೀತಾ ಇದ್ರೆ ಅದನ್ನು ಕೂಡ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇದ್ರ ಜೊತೆಗೆ ಇನ್ನೊಂದು ವಿಷಯ ನಾನು ಆಡ್ ಮಾಡ್ತೀನಿ, ಸೈಬರ್ ಕ್ರೈಮ್. ಹೈಯೆಸ್ಟ್ ವಿದ್ಯಾರ್ಥಿಗಳು ಇವತ್ತು ಸೈಬರ್ ಕ್ರೈಮ್ ಗಳಿಗೆ ಬಲಿಯಾಗ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇತ್ತು, ಇಂಟರ್ನೆಟ್ ಇತ್ತು ಅಂದ್ರೆ ಮುಗಿದು ನಿಮ್ಮ ಮೊಬೈಲ್ ಆಯ್ತು, ನಿಮ್ ಡೇಟಾ ಯಾವುದು ಸೇಫ್ ಇಲ್ಲ. ಯಾಕಂದ್ರೆ ಅದನ್ನ ಎನಿ ಟೈಮ್ ಹ್ಯಾಕ್ ಮಾಡಿ ಮತ್ತು ಅದನ್ನ ಇದರಲ್ಲಿ ಅವರು ಹ್ಯಾಕರ್ಸ್ ಎಂಟರ್ ಆಗಿ ನಿಮಗೆ ನಿಮ್ಮ ಡೇಟಾ ಅಥವಾ ನಿಮ್ಮ ವಿಷಯಗಳನ್ನು ಅವರು ಕದಿಬಹುದು. ಎಷ್ಟೋ ಸಲ ಈಗ ನೋಡಿ ಡಿಜಿಟಲ್ ಅರೆಸ್ಟ್ ಆ ತರ ಪೇಪರ್ ಎಲ್ಲ ಓದ್ತಾ ಇರ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಯುವಕರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಸೈಬರ್ ಕ್ರೈಮ್ಗೆ.
ಸೊ ಸೈಬರ್ ಕ್ರೈಮ್ ಬಗ್ಗೆ ಕೂಡ ನೀವು ಅಷ್ಟೇ ಕಾಳಜಿಯಿಂದ ಇರಬೇಕು. ನೀವು ಏನ್ ಮಾಡ್ತಾ ಇದ್ರಿ ನಿಮ್ಮ ಮೊಬೈಲ್ ಅಲ್ಲಿ, ಅದರಿಂದ ಮುಂದೆ ಏನಾಗ್ತದೆ ಅನ್ನೋದು ನಿಮ್ಗೆ ಗಮನಕ್ಕೆ ಇರಬೇಕು. ಪ್ರತಿಯೊಂದು ಮೊಬೈಲ್ ಇದೆಯಲ್ಲ, ಅದು ಅದರದೇ ಆದ ಲಾಗ್ ಮೇಂಟೈನ್ ಮಾಡುತ್ತೆ. ನೀವು ಎಷ್ಟು ಗಂಟೆಗೆ ಆನ್ ಮಾಡಿದ್ರಿ, ಎಷ್ಟು ಗಂಟೆಗೆ ಆಫ್ ಮಾಡಿದ್ರಿ, ಯಾರಿಗೆ ಕಾಲ್ ಮಾಡಿದ್ರಿ, ಯಾರಿಗೆ ಮೆಸೇಜ್ ಮಾಡಿದ್ರಿ, ಏನು ಪ್ರತಿಯೊಂದು ಲಾಗ್ ಮೇಂಟೈನ್ ಆಗುತ್ತೆ. ನನಗೆ ಗೊತ್ತಿಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ, ನಮಗೆ ಗೊತ್ತಿರ್ಲಿಕ್ಕಿಲ್ಲ, ಮೊಬೈಲ್ ಎಲ್ಲ ಲಾಗ್ ಮಾಡಿರ್ತದೆ. ಸೊ ಅದಕ್ಕೆ ಏನೇನು ನಿಮ್ಮ ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಎಲ್ಲರಿಗೂ ಅದೊಂದು ಪ್ಯಾಷನ್ ಆಗಿಬಿಟ್ಟಿದೆ. ಮೊಬೈಲ್ ಕೈ ಹಿಡ್ಕೊಂಡು ಓಡಾಡೋದು ದೊಡ್ಡಸ್ತಿಕೆ ಅಂತ. ಅದು ದೊಡ್ಡಸ್ತಿಕೆ ಅಲ್ಲ, ಆಯ್ತಾ. ಅದು ನಮ್ಗೆ ಇರ್ತಕ್ಕಂಥ ಒಂದು, ನಮಗೆ ಸಹಾಯ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಡಿವೈಸ್. ಸೊ ಅದನ್ನ ಸದುಪಯೋಗ ಮಾಡ್ಕೊಂಡು ನಾವು ಉದ್ಧಾರ ಆಗ್ಬೇಕು, ಹಾಳಾಗಬಾರ್ದು. ಸೊ ಬಹಳ ಜನ ಯುವ ಜನಾಂಗ ಇದನ್ನ ಉಪಯೋಗ ಮಾಡ್ಕೊಂಡು ಹಾಳಾಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಅದು ಕೂಡ ಆಗ್ಬಾರ್ದು. ಈ ಎರಡು ವಿಷಯಗಳನ್ನ ತಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಇನ್ನೂ ನನಗೆ ಜಾಸ್ತಿ ಮಾತಾಡೋದಿತ್ತು, ಬಟ್ ಮತ್ತೆ ಇನ್ನೊಂದು 11:00ಗೆ ಇನ್ನೊಂದು ಶೆಡ್ಯೂಲ್ಡ್ ವಿಡಿಯೋ ಕಾನ್ಫರೆನ್ಸ್ ಇದೆ, ಅದನ್ನ ಅಟೆಂಡ್ ಮಾಡಲೇಬೇಕಾಗಿರೋದ್ರಿಂದ. ಸೊ ಇಲ್ಲೆಲ್ಲ ಏನ್ ಸ್ಪೀಕರ್ಸ್ ಇದ್ದಾರೆ, ನಮ್ಮ ಅಧಿಕಾರಿಗಳು ಕೂಡ ಮಾತಾಡ್ತಾರೆ ನಮಗೆ ಇದು ಉದ್ದೇಶಿಸಿ. ಮಾಡ್ಕೋತೀರಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ, ಹೌದಾ? ಎಷ್ಟು ಜನ ಹೋಗ್ತೀರಿ? ಎಲ್ಲರೂ ಹೋಗ್ತಾರ? ಕೈ ಮೇಲ್ ಮಾಡಿ ಎಷ್ಟು ಜನ ಹೋಗ್ತೀರಿ ಅಂತ. ಮಾತಾಡಕ್ ಹೇಳಿಲ್ಲ, ಬರೀ ಕೈ ಮೇಲ್ ಮಾಡಕ್ ಹೇಳಿ. ಆಯ್ತು, ಕೆಳಗೆ ಬಿಡಿ. ಕೈ ಮೇಲೆ ಎಲ್ಲಾರ್ದೇನು ಅಲ್ಲ ಅಂತಾನ? ಅಲ್ಲ ಅನ್ನೋರು ಎಷ್ಟು ಜನ ಇದ್ದೀರಿ? ನಾ ಎಲ್ಲಾ ಕಡೆ ವಿದ್ಯಾರ್ಥಿಗಳಿಗೆ ಇದನ್ನ ಹೇಳ್ತಿರ್ತೀನಿ, ನಿಮಗೂ ಹೇಳ್ತಾ ಇದ್ದೇನೆ. ಸ್ಟೂಡೆಂಟ್ ಲೈಫ್ ಈಸ್ ನಾಟ್ ಗೋಲ್ಡನ್ ಲೈಫ್, ಆಯ್ತಾ. ಈ ನಿಮ್ಮ ಜೀವನವನ್ನ ನೀವು ಐರನ್ ಲೈಫ್ ಮಾಡ್ಕೊಂಡ್ರೆ ನಿಮ್ಮ ಮುಂದಿನ ಜೀವನ ಎಲ್ಲ ಗೋಲ್ಡನ್ ಲೈಫ್ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅನ್ಕೊಂಡು ನೀವು ಮಜಾ ಮಾಡ್ಕೊಂಡು ಅಡ್ಡಾಡಿದ್ರೆ ಮುಂದಿನ ನಿಮ್ಮ ಎಲ್ಲಾ ಜೀವನ ಐರನ್ ಲೈಫ್ ಆಗಿರ್ತದೆ. ಇದನ್ನ ನೀವು ಐರನ್ ಲೈಫ್ ಆಗಿ ಗಟ್ಟಿಯಾಗಿ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಮುಂದೆ ಬಂದಿದ್ರೆ ಆದ್ರೆ ಮುಂದಿನ ಎಲ್ಲಾ ಜೀವನ ನಿಮ್ದು ಗೋಲ್ಡನ್ ಲೈಫ್ ಆಗಿರ್ತದೆ. ಚಾಯ್ಸ್ ಇಸ್ ವಿತ್ ಯು. ಈಗ ಗೋಲ್ಡನ್ ಲೈಫ್ ಮಾಡ್ಕೊಂಡು ಮುಂದೆ ಐರನ್ ಲೈಫ್ ಮಾಡ್ಕೋಬೇಕು, ಈಗ ಐರನ್ ಲೈಫ್ ಮಾಡ್ಕೊಂಡು ರಿಮೈನಿಂಗ್ ಲೈಫ್ ಎಲ್ಲ ಗೋಲ್ಡನ್ ಲೈಫ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಹತ್ರ ಇದೆ. ನೀವು ಡಿಸೈಡ್ ಮಾಡಿ ಮಾಡ್ಬೇಕು.